ಮೋದಿ ಕರುನಾಡ ಯಾತ್ರೆಗೆ ಮತ್ತೊಮ್ಮೆ ರಾಜ್ಯದಲ್ಲಿದ್ದಾರೆ. ಇವತ್ತು ಮೊದಲಿಗೆ ಬೆಳಗಾವಿ, ನಂತರ ಶಿರಸಿ, ಆ ಬಳಿಕ ದಾವಣಗೆರೆ ಹಾಗೂ ನಂತರ ಇವತ್ತು ಸಂಜೆ ಹೊಸಪೇಟೆಯಲ್ಲಿ ಅವರು ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಅಲ್ಲಿನ ಚಿತ್ರಣ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಹೊಸಪೇಟೆಯಲ್ಲಿ ಮೋದಿ ಪ್ರಚಾರಕ್ಕೆ ಸಂಜೆ ಆಗಮಿಸ್ತಾ ಇರುವಂತದ್ದು ಎಷ್ಟು ಬಲ ಕೊಡ್ತಾ ಇದೆ? ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿಜೆಪಿಗೆ ಎಂತಹ ಒಂದು ಬಲವನ್ನ ತಂದು ಕೊಡುತ್ತೆ ಮೋದಿಯವರ ಆಗಮನ ಮತ್ತು ಪ್ರಚಾರದ ಅಬ್ಬರ? ಏನ್ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ ಹನುಮನ ನಾಡು ಎಂದು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಹೊಸಪೇಟೆ ಭಾಗಕ್ಕೆ ಶ್ರೀರಾಮನ ಪ್ರತಿಷ್ಠಾಪನೆ ಬಳಿಕ ಏನು ಮೊಟ್ಟ ಮೊದಲ ಬಾರಿಗೆ ಆ ಹೊಸಪೇಟೆ ನಗರಕ್ಕೆ ಏನು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಅದು ಕೇವಲ BJP ಕಾರ್ಯಕರ್ತರಿಗೆ ಮಾತ್ರವಲ್ಲದೆ ಹಿಂದೂ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಖುಷಿ ತಂದಿದೆ. ಅವರ ಆಗಮನಕ್ಕಾಗಿ ಏನು ಹೊಸಪೇಟೆ ನಗರವನ್ನು ಮದುವಣಗಿತ್ತಿಯಂತೆ ತಯಾರಿ ಮಾಡಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಏನು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸರಿಸುಮಾರಾಗಿ 50,000 ಆಸನಗಳನ್ನು ಹಾಕಿದ್ರು ಕೂಡ ಅದಕ್ಕಿಂತ ಹೆಚ್ಚು ಜನರು ಬರ್ತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಲ್ಲಿ ಪೊಲೀಸ್ ವಲಯಗಳು ಹೇಳ್ತಾ ಇದ್ದಾವೆ. ಸರಿಸುಮಾರಾಗಿ 1 ಲಕ್ಷಕ್ಕೂ ಹೆಚ್ಚು ಜನರು ಮೋದಿಯವರ ಭಾಷಣ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಸಂಜೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಸಿಲು ಕೂಡ ಕಡಿಮೆ ಆಗಿರುತ್ತೆ. ಹೀಗಾಗಿ ಮೋದಿಯವರು ಬರ್ತಕ್ಕಂಥದ್ದು ಸದ್ಯ ಬಳ್ಳಾರಿಯ BJP ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಅವರಿಗೆ ಒಂದು ದೊಡ್ಡ ಬೂಸ್ಟರ್ ಡೋಸ್ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ 3 ಕ್ಷೇತ್ರಗಳನ್ನು ಒಳಗೊಂಡಂತೆ ಹೊಸಪೇಟೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡುವ ಮೂಲಕ 3 ಕ್ಷೇತ್ರದ ಅಭ್ಯರ್ಥಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಏನು ಮೋದಿಯವರು ತುಂಬ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈಗಾಗಲೇ ಹೇಳಿದಂತೆ ಸಾಲು ಅಂದರೆ ವಿಧಾನಸಭೆಯಲ್ಲಿ ಏನು ಬಳ್ಳಾರಿ, ವಿಜಯನಗರ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿರಲಿಲ್ಲ. ಆದರೆ ಈ ಬಾರಿ ಮೋದಿಯವರು ಇಲ್ಲಿ ಬಂದು ಹೋದ ಬಳಿಕ ಸಾಕಷ್ಟು ಪರಿಣಾಮ ಬೀರಬಹುದು ಅನ್ನೋಂಥ ಒಂದು ಉದ್ದೇಶದಿಂದ ಸಾಕಷ್ಟು BJPಯ ನಾಯಕರು ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಅಂದರೆ ಮೋದಿಯವರು ರಾತ್ರಿ ಹೊಸಪೇಟೆಯಲ್ಲೇ ವಾಸ್ತವ್ಯ ಹೂಡೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ಕೂಡ ಹೊಸಪೇಟೆಯಲ್ಲೇ ಒದಗಿಸಲಾಗಿದೆ. ರಾತ್ರಿ ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ಮೋದಿಯವರು ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಂದ ಬಾಗಲಕೋಟೆಗೆ ತೆರಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.